ಗೈಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗಿದ್ದೀನಿ ಮಧುಗಿರಿ ಕೋಟೆನಲ್ಲಿದ್ದೀನಿ. ಈ ಮಧುಗಿರಿ ಕೋಟೆ ಇರೋದು ಸುಮಾರು ಜನಕ್ಕೆ ಗೊತ್ತೇ ಗೊತ್ತು. ತುಮಕೂರು ಜಿಲ್ಲೆನಲ್ಲಿರೋ ಒಂದು ಮಧುಗಿರಿ ಒಂದು ಪಟ್ಟಣದಲ್ಲಿ ಒಂದು ತಾಲೂಕಲ್ಲಿ ಈ ಒಂದು ದೊಡ್ಡ ಕೋಟೆ ಇದೆ. ಈ ಕೋಟೆ ಕಟ್ಟಿಸ್ತಾರೆ 1601ರಲ್ಲಿ ಚಿಕ್ಕಪ್ಪ ಗೌಡರು ಒಂದು ಕೋಟೆನ ಕಟ್ಟಿಸ್ತಾರೆ. ಆ ನಂತರ ಇದಕ್ಕೆ ಮರಾಠರು, ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನ್ ಅವರೆಲ್ಲರೂ ಕೂಡ ಬರ್ತಾರೆ. ಈ ಕೋಟೆಗೆ ಸುಮಾರು 15 ಬಾಗಿಲಿದಾವೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಕೂಡ ಈ ಕೋಟೆಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಈ ಕೋಟೆನ ತುಂಬಾ ಎಕ್ಸ್ಪ್ಲೋರ್ ಮಾಡೋಣ. ಇನ್ನು ನನ್ನ ಚಾನಲ್ ನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಈ ಮಧುಗಿರಿ ಕೋಟೆ ತುಂಬಾ ಅಪಾಯಕಾರಿ ಕೋಟೆ ಆಗಿರೋದ್ರಿಂದ ನಾವ್ ಯಾರೇ ಬರ್ಲಿ ಕೋಟೆ ಒಳಗಡೆ ನಮ್ ಆಧಾರ್ ಕಾರ್ಡ್ ನ ಇಲ್ಲಿ ಎಂಟ್ರಿ ಮಾಡಿಸ್ಬೇಕು. ಯಾಕಂದ್ರೆ ತುಂಬಾ ಹೈಟ್ ಇದೆ. ಅಲ್ಲೆಲ್ಲ ಹೋಗಿ ತುಂಬಾ ಸೇಫ್ ಆಗಿ ವಾಪಸ್ ಬರ್ಬೇಕಾದ್ರೆ ಇಲ್ಲೊಂದು ಎಂಟ್ರಿ ಮಾಡ್ಕೊಂಡು ಬರ್ಬೇಕು. ಇಲ್ಲಿ ಒಬ್ರು ಕೋಟೆ ಕಲ್ಲಪ್ಪ ಅಂತ ಇರ್ತಾರೆ. ಇಲ್ಲಿ ಆಧಾರ್ ಕಾರ್ಡ್ ಅದೆಲ್ಲ ಎಂಟ್ರಿ ಮಾಡ್ಕೊಳ್ತಾರೆ. ಮತ್ತೆ ಬರ್ಬೇಕಾದ್ರೆ ಇದೇ ಜಾಗದಲ್ಲಿ ನಾವು ಬಂದಿದೀವಿ ಅಂತ ಹೇಳಿ ಒಂದು ಅಪ್ಡೇಟ್ ಕೊಟ್ಟು ಮತ್ತೆ ಕೋಟೆಯಿಂದ ಎಕ್ಸಿಟ್ ಆಗ್ಬೇಕು. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ ಸ್ಟಾರ್ಟಿಂಗ್ ಅಲ್ಲಿ. ಸೊ ನಾವು ಮಧುಗಿರಿ ಕೋಟೆ ಒಳಗಡೆ ಬಂದ ತಕ್ಷಣ ನಾವು ಸುತ್ತಮುತ್ತ ಕೆಲವೊಂದು ಹಳೆಯ ಕಾಲದ ಕಟ್ಟಡಗಳನ್ನ ನೋಡ್ಬೋದು. ಅಲ್ಲಿ ಬಾಲಕರ ವಿದ್ಯಾರ್ಥಿನಿಲಯ ಇದೆ, ಮತ್ತೆ ಇಲ್ಲಿ ಪಂಚಾಯತಿಗಳು ಅದೆಲ್ಲದೂ ಕೂಡ ಇದೆ. ಈ ಕೋಟೆನ ಪುರಾತತ್ವ ಇಲಾಖೆಯವರು ಅಂದ್ರೆ ಗೌರ್ಮೆಂಟ್ ಯಾವಾಗ ಹ್ಯಾಂಡ್ ಓವರ್ ತಗೊಂಡ್ತೋ ಅದೆಲ್ಲದೂ ಕೂಡ ಅವಾಗ ಇದೆಲ್ಲದೂ ಕೂಡ ಹಾಗೆ ಪಾಳು ಬಿದ್ದೋಯ್ತು. ನೋಡಿ ಎಲ್ಲದೂ ಕೂಡ ಹಾಗೆ ಬಿಲ್ಡಿಂಗ್ ಎಲ್ಲ ಹಾಗೆ ಇದೆ. ಸೊ ಇವಾಗ ಒಳಗಡೆ ಹೋಗೋಣ ಬನ್ನಿ. ಸೊ ನಾವು ಈ ಕಡೆ ಒಂದು ಹಳೆ ಕಾಲದ ಮುರಿದೋಗಿರೋ ಮಂಟಪನ ನೋಡ್ಬೋದು. ಈ ಮಂಟಪ ಏನಕ್ಕೆ ಇರುತ್ತಂದ್ರೆ ಆಗಿನ ಕಾಲದ ರಾಜರು ಅಂದ್ರೆ ಬೇರೆ ರಾಜ್ಯದಿಂದ ಯಾರಾದ್ರೂ ರಾಜ ಮನೆತನಗಳು ಏನಾದ್ರು ಬಂದ್ರೆ ಇಲ್ಲಿ ವಿಶ್ರಾಂತಿ ಪಡ್ಕೊಳ್ಳೋದಕ್ಕೆ, ಅಂದ್ರೆ ಸೈನಿಕರು ಅವರೆಲ್ಲರೂ ಕೂಡ ಬೇರೆ ಕಡೆಯಿಂದ ಬಂದಾಗ ಇಲ್ಲಿ ಎಲ್ಲ ಇದೇ ಜಾಗದಲ್ಲಿ ವಿಶ್ರಾಂತಿ ಪಡ್ಕೊಳ್ತಾ ಇದ್ರು. ಅದಕ್ಕೋಸ್ಕರನೇ ಇದೆಲ್ಲದೂ ಕಡೆ ಕಟ್ಟಿದ್ದಾರೆ. ಅಂದ್ರೆ ಇದಕ್ಕೇನು ಈ ಕಲ್ಲಿನಲ್ಲಿ ಯಾವುದೇ ಕೂಡ ಒಂದು ಡೆಕೋರೇಷನ್ ಇಲ್ಲ, ಚಿತ್ರ ಇಲ್ಲ, ಏನು ಇಲ್ಲ. ಒಂದೇ ಸಾಮಾನ್ಯವಾಗಿ ಕಲ್ಲುಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಇದನ್ನೆಲ್ಲ ಕಟ್ಟಿದ್ದಾರೆ. ನೋಡಿ ಈ ಕಡೆ ಎಲ್ಲ ನಾವು ಭಾರತದಲ್ಲಿರುವ ಯಾವುದೇ ಒಂದು ಕೋಟೆಗೆ ಹೋಗ್ಲಿ, ಕೋಟೆ ಎಂಟ್ರೆನ್ಸ್ ಅಲ್ಲಿ ನಮಗೆ ಒಂದು ದೇವಾಲಯ ಕಾಣುತ್ತೆ. ಅಂದ್ರೆ ಕೆಲವೊಂದ್ ಕಡೆ ಕೋಟೆ ಆಂಜನೇಯ ಆಗ್ಲಿ, ಕೋಟೆ ಗಣಪತಿ ಆಗ್ಲಿ, ಆತರ ಎಲ್ಲ ದೇವಾಲಯಗಳಿರ್ತವೆ. ಯಾಕಂದ್ರೆ ಕೋಟೆ ರಾಜ ಮನೆತನಗಳೆಲ್ಲ ಅವರು ಫಸ್ಟ್ ಕೋಟೆ ಸುಭದ್ರವಾಗಿರ್ಲಿ ಅಂತ ಹೇಳ್ಬಿಟ್ಟು ಕೋಟೆಗಳ ಹತ್ರ ಒಂದು ದೇವಸ್ಥಾನ ಕಟ್ಕೊಂಡಿರೋರು. ಈ ಮಧುಗಿರಿ ಕೋಟೆನಲ್ಲಿ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಅಂತ ಒಂದಿದೆ. ಸೊ ಆಗಿನ ಮನೆತನದವರು ಈ ದೇವ್ರನ್ನ ಪೂಜೆ ಮಾಡೋರು ಅನ್ಸುತ್ತೆ. ಇಲ್ಲಿ ನೋಡಿ ಅಂದ್ರೆ ಕ್ಲೋಸ್ ಮಾಡಿದರೆ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ನಾವ್ ಇವಾಗ ಏನ್ ನೋಡ್ತಾ ಇದೀವಿ, ಮಧುಗಿರಿ ಕೋಟೆನಲ್ಲಿ ಇದು ನಮ್ಗೆ ಸಿಗೋದು ಮೊದಲನೇ ಬಾಗ್ಲು. ಇಲ್ಲಿ ನಾವು ನೋಡ್ಬೋದು ಒಂದು ದೊಡ್ಡ ಬಾಗ್ಲಿದೆ, ಮತ್ತೊಂದು ಚಿಕ್ಕ ಬಾಗ್ಲಿದೆ. ಅಂದ್ರೆ ಈ ಕೋಟೆ ಒಳಗಡೆ ಏನಾದ್ರೂ ದೊಡ್ಡ ದೊಡ್ಡ ಆನೆಗಳಾಗ್ಲಿ, ಕುದುರೆಗಳಾಗ್ಲಿ, ಒಂಟೆಗಳಾದ್ರೆ ಅವು ಹೋಗ್ಬೇಕಾದ್ರೆ ಇಲ್ಲಾಸಿ ಹೋಗ್ತಾ ಇರೋವು. ಸಾಮಾನ್ಯವಾಗಿ ಸೈನಿಕರಾಗ್ಲಿ ಅವರೆಲ್ಲ ನಡ್ಕೊಂಡು ಹೋಗೋದು ಈ ಜಾಗದಲ್ಲಿ ಹೋಗ್ತಾ ಇರೋರು. ಗಾಯ್ಸ್ ಇವಾಗ ಏನ್ ನೋಡ್ತಾ ಇದೀವಲ್ಲ, ಇಷ್ಟೊತ್ತು ನಾವು ಮೆಟ್ಲತ್ಕೊಂಡ್ ಬಂದ್ವಿ. ಇಲ್ಲಿ ಒಂದು ನ್ಯಾಚುರಲ್ ಆಗಿ ಬಂಡೆ ಇದೆ. ಆ ಬಂಡೆನೆಲ್ಲ ಕೆತ್ತನೆ ಮಾಡ್ಬಿಟ್ಟು ಮೆಟ್ಲು ತರ ಮಾಡಿದ್ದಾರೆ. ಇಲ್ಲಿ ಯಾರಾದ್ರೂ ಬಂದ್ರೆ ತುಂಬಾ ಸೇಫ್ ಆಗಿ ನಿಧಾನಕ್ಕೆ ಬನ್ನಿ. ಯಾಕಂದ್ರೆ ಮಳೆಗಾಲದಲ್ಲೆಲ್ಲ ನೀರ್ ತುಂಬಿಟ್ಟು ಪಾಚಿ ಕಟ್ಟಿರುತ್ತೆ. ಯಾರಾದ್ರೂ ಬಂದ್ರೆ ಬೆಳಗ್ಗೆ ಒಂದು 6 ಗಂಟೆ ಒಳಗಡೆ ಇಲ್ಲಿಗೆ ಬಂದ್ಬಿಡಿ. ಯಾಕಂದ್ರೆ ಮಧ್ಯಾಹ್ನ 12-1 ಗಂಟೆ ಆದ ತಕ್ಷಣ ಬಿಸಿಲು ಶುರುವಾಗುತ್ತೆ. ನೋಡಿ ಇನ್ನು ಕೆಳಗಡೆ ಇದೀವಿ, ತುಂಬಾ ಬಿಸಿಲಿದೆ. ಬನ್ನಿ ಮೇಲ್ಗಡೆ ಹೋಗೋಣ. ಸೊ ಈ ವಿಡಿಯೋ ನೋಡ್ತಾ ಇರೋರ್ಗೆಲ್ರಿಗೂ ಕೂಡ ಒಂದು ರಿಕ್ವೆಸ್ಟ್, ನೀವು ಯಾವುದೇ ಒಂದು ಪ್ರೇಕ್ಷಣೀಯ ಪ್ರವಾಸ ಸ್ಥಳಕ್ಕೆ ಹೋಗ್ಲಿ, ಅಲ್ಲಿಗೆ ನೀವು ಪ್ಲಾಸ್ಟಿಕ್ ನ ತಗೊಂಡ್ ಹೋಗ್ಬೇಡಿ. ಅಂದ್ರೆ ನಾವು ವಾಟರ್ ಬಾಟಲ್ ಆಗ್ಲಿ, ಪ್ಲಾಸ್ಟಿಕ್ ಫುಡ್ ಆಗ್ಲಿ, ಮತ್ತೆ ಬಿಸ್ಕೆಟ್ ಆಗ್ಲಿ ಅದೆಲ್ಲ ತಗೊಂಡ್ ಹೋದ್ರೆ ಅದಕ್ಕಂತಾನೆ ಒಂದು ಬ್ಯಾಗ್ ತಗೊಂಡೋಗಿ. ಬ್ಯಾಗ್ ಅಲ್ಲಿ ಆ ಕವರ್ನೆಲ್ಲ ತಿಂದ್ಬಿಟ್ಟು ಆ ಕವರ್ನೆಲ್ಲ ಹಾಗೆ ವಾಪಸ್ ಹಾಕೊಂಡ್ಬರ್ರಿ. ಈ ಕೋಟೆ ಒಳಗಡೆ ಎಲ್ಲ ನೀರ್ ಕುಡ್ದು ಬಿಸಾಕೋದಾಗ್ಲಿ, ಬಿಸ್ಕೆಟ್ ತಿಂದಾಕೋದಾಗ್ಲಿ ಆತರ ಎಲ್ಲೂ ಕೂಡ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇದು ನಮ್ಮ ಪರಿಸರ, ತುಂಬಾ ನೀಟಾಗಿ ಇಟ್ಕೋಬೇಕು. ಇದು ನಮ್ಮ ಜವಾಬ್ದಾರಿ. ಮಧುಗಿರಿ ಕೋಟೆನಲ್ಲಿ ನಾವು ಇವಾಗ 2ನೇ ಬಾಗ್ಲಲ್ಲಿ ಇದೀವಿ. ನೋಡ್ತಾ ಇರ್ಬೋದು ಇಲ್ಲೇನು ಯಾವ್ದೇ ತರದ ಒಂದು ಡೆಕೋರೇಷನ್ ಇಲ್ಲ. ದೊಡ್ಡ ದೊಡ್ಡ ಸೈಜ್ ಗಳಲ್ಲಿ ಕಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಸಿಮೆಂಟ್ ಅಲ್ಲಿ ಕಟ್ಟಿದ್ದಾರೆ. ಅದೆಲ್ಲ ಇವಾಗೆಲ್ಲ ನಶಿಸಿ ಹೋಗಿದೆ. ಆದಷ್ಟು ಬೇಗ ಬಂದು ಈ ಕೋಟೆನ ನೋಡ್ಕೊಂಡು ಹೋಗಿ. ಯಾವ ವರ್ಷದಲ್ಲಿ ಏನಾಗುತ್ತಾ ಗೊತ್ತಿಲ್ಲ. ಸೊ ಹಿಂದೆಗಡೆ ನೋಡ್ತಾ ಇರ್ಬೋದು ಈ ಮಧುಗಿರಿ ತಾಲೂಕೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಅಲ್ಲಿ ಆ ಜಾಗದಲ್ಲಿ ಒಂದು ಕೆರೆ ಕಾಣ್ತಾ ಇದೆಯಲ್ಲ, ಆ ಕೆರೆಗೂ ಕೂಡ ತುಂಬಾ ಇತಿಹಾಸ ಇದೆ ಅಲ್ವಾ ಇಲ್ಲಿ? ಹೌದೌದು. ಸೊ ಇವಾಗ 2ನೇ ಬಾಗ್ಲಿಂದ ಒಳಗಡೆ ಹೋಗೋಣ ಬನ್ನಿ. ಈ ಮಧುಗಿರಿ ಕೋಟೆನಲ್ಲಿ ಇವಾಗ ನಾನು 3ನೇ ಬಾಗ್ಲಲ್ಲಿ ಇದ್ದೀನಿ. ಇಲ್ಲಿ 3ನೇ ಬಾಗ್ಲಿಗೆ ಬಂದಾಗ ಒಂದು ಡಿಫ್ರೆಂಟ್ ಆಗಿರೋದೊಂದು ಮಂಟಪ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಸೊ ನಾವು ಹಂಪಿನಲ್ಲಿ ನೋಡ್ಬೋದು, ವಿಜಯನಗರ ಸಾಮ್ರಾಜ್ಯದವರು ಕೂಡ ಇದೇ ತರನೇ ಕಟ್ಟಿರೋದು. ನೋಡಿ ಮೇಲ್ಗಡೆ ಯಾವ್ದು ಕೂಡ ಕಲ್ಲಾಕಿಲ್ಲ, ಅರ್ಧಂಬರ್ಧ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಗಾಯ್ಸ್ ಇವಾಗ ಮಧುಗಿರಿ ಕೋಟೆನ ಒಂದು ಅರ್ಧ ಹೊತ್ಕೊಂಡು ಬಂದಿದೀವಿ. ಟೈಮ್ ಅಲ್ಲೇ ಒಂದು 12 ಗಂಟೆ ಆಗಿದೆ. ಸೊ ನಾವಿಲ್ಲಿ ಒಂದು ಕಲ್ಯಾಣಿ ನೋಡ್ಬೋದು. ಇದು ಒಂದು 15ನೇ ಶತಮಾನದಲ್ಲಿ ಕಟ್ಟಿರೋ ಕಲ್ಯಾಣಿ. ಇದು ಮಳೆಗಾಲದಲ್ಲಿ ಮಾತ್ರ ನೀರಿರುತ್ತೆ ಅನ್ಸುತ್ತೆ, ಬಟ್ ಇವಾಗೆಲ್ಲ ಫುಲ್ ಡ್ರೈ ಆಗಿದೆ. ಸೊ ಆ ಕಡೆ ನೋಡ್ತಾ ಇರ್ಬೋದು, ಇವಾಗ ನೀರಿಲ್ಲ, ಎಲ್ಲ ಡ್ರೈ ಆಗಿದೆ.
ಇನ್ನು ಇನ್ನು ಅರ್ಧ ಇದೆ ಅಂತ, ಇನ್ನು ಅರ್ಧ ಕೋಟೆ ಹತ್ತಿದೀವಿ ಅಷ್ಟೇ. ಸೊ ಇಲ್ಲೊಂದು ನಾವು ಬಾಗ್ಲು ನೋಡ್ತಾ ಇರ್ಬೋದು, ಇದು 7ನೇ ಬಾಗ್ಲ ಇಲ್ಲ 8ನೇ ಬಾಗ್ಲ ಇದೆ. ಸೊ ಮೇಲ್ಗಡೆ ಎಲ್ಲ ಸಿಮೆಂಟ್ ಅಲ್ಲಿ ಕಟ್ಟಿದ್ದಾರೆ, ಕೆಳಗಡೆ ಎಲ್ಲ ಕಲ್ಲಲ್ಲಿ ಕಟ್ಟಿದ್ದಾರೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ನಾವು ಇಲ್ಲೊಂದು ಬಂಡೆ ನೋಡ್ಬೋದು ನೋಡಿ, ಬನ್ನಿ. ಇಲ್ಲಿ ಒಂದು ಬಂಡೆ ನೋಡ್ತಾ ಇದೀರಿ ನೋಡಿ. ಅಂದ್ರೆ ಅವಾಗ ಆಗಿನ ಕಾಲದಲ್ಲಿ ಮದ್ದು ಗುಂಡು ಅದನ್ನೆಲ್ಲ ಅರಿಯೋದಕ್ಕೆ ಈ ಒಂದು ಬಂಡೆಗಳನ್ನ ಬಳಸ್ತಾ ಇದ್ರು ನೋಡಿ. ಒಂದು ಗಾಡಿಯ ಚಕ್ರ ಇದ್ದಂಗಿದೆ. ಈ ಮಧುಗಿರಿ ಕೋಟೆನಲ್ಲಿ ನಾವು ಸುಮಾರು ಕಣಜಗಳನ್ನ ನೋಡ್ಬೋದು ನೋಡಿ. ಇದೆಲ್ಲ ಸಿಮೆಂಟ್ ಅಲ್ಲಿ ಮತ್ತೆ ಇಟ್ಕೆ, ಮಣ್ಣಿನ ಇಟ್ಕೆನಲ್ಲಿ ಕಟ್ಟಿದ್ದಾರೆ. ಅಂದ್ರೆ ಯಾವ್ದು ಕೂಡ ದೊಡ್ಡ ದೊಡ್ಡ ಸೈಜ್ ಗಳಲ್ಲಿ ಬಳಸಿ ಕಟ್ಟಿಲ್ಲ. ಇದು ಅವಾಗಿನ ಕಾಲದಲ್ಲಿ 15ನೇ ಶತಮಾನದಲ್ಲಿ ದವಸ ಧಾನ್ಯಗಳನ್ನೆಲ್ಲ ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ, ಒಂದು 6 ತಿಂಗಳು ವರ್ಷಗಟ್ಟಲೆ ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಇದನ್ನ ಬಳಸೋರು. ಈ ಮಧುಗಿರಿ ಕೋಟೆನಲ್ಲಿ ಇದನ್ನ ಸುಮಾರು ನೋಡ್ಬೋದು, ಒಂದು 5ರಿಂದ 6 ನೋಡ್ಬೋದು ಅನ್ಸುತ್ತೆ. ಇವಾಗೆಲ್ಲ ಕಿತ್ತೋಗಿದೆ ನೋಡಿ. ಆಗಿನ ಕಾಲದಲ್ಲಿ ಸುಣ್ಣ ಮತ್ತೆ ಮರಳು ಅವೆರಡನ್ನ ಹಾಕ್ಬಿಟ್ಟು ಇದನ್ನ ಕಟ್ಟಿದ್ದಾರೆ. ಮತ್ತೆ ನಾವು ಈ ಕಡೆ ಬಂದ್ರೆ ಇಲ್ಲಿ ಏಕಶಿಲಾ ವೀರಾಂಜನೇಯ ಸ್ವಾಮಿ ಒಂದು ದೇವಸ್ಥಾನ ಇದೆ, ಚಿಕ್ಕದು. ಸೊ ಇವಾಗ್ಲೂ ಕೂಡ ಇಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಪ್ರತಿದಿನ ಕೆಳಗಡೆಯಿಂದ ನಡ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡಿ ಮತ್ತೆ ಕೆಳಗಡೆ ಹೋಗ್ತಾರೆ. ಈ ಮಧುಗಿರಿ ಕೋಟೆನ ಒಂದು ಅರ್ಧ ಹತ್ಕೊಂಡು ಬಂದ್ವಿ, ಇನ್ನೊಂದು ಅರ್ಧ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನಾವು ಎಷ್ಟು ಕಷ್ಟ ಬಿದ್ದು ಹತ್ತುತ್ತಾ ಇದೀವಿ ಅಂತ. ಸೊ ನಮಗೆ ಸಪೋರ್ಟಿಗೆ ಇರೋದು ಇದೊಂದು ಕಂಬಿ ಇದೆ ಅಷ್ಟೇ. ಈ ಕಂಬಿ ಹಿಡ್ಕೊಂಡು ಇದೇ ತರ ಆರಾಮಾಗಿ ನಿಧಾನಕ್ಕೆ ಹತ್ಬೇಕು. ಬನ್ನಿ ಇವಾಗೋಣ. ಇನ್ನೂ ಒಂದು ಅರ್ಧ ಇದೆ ಅಂತೆ. ಬಹಳ ಬಿಸಿಲಿದೆ. ಇಲ್ಲೆಲ್ಲಾದ್ರೂ ಕುತ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ನೀರು ಕುಡ್ಕೊಂಡು ಫ್ರೂಟ್ ತಂದಿದ್ದೀವಿ ಕೆಳಗಡೆಯಿಂದ, ಅದು ತಿನ್ಕೊಂಡು ಮತ್ತೆ ಮೇಲ್ಗಡೆ ಹೋಗೋಣ. ಸೆಕ್ಯೂರಿಟಿ ಅವ್ರು ಹೇಳಿದ್ರು ತುಂಬಾ ಇನ್ ಮುಂದೆ ಡೇಂಜರ್ ಇದೆ, ಆರಾಮಾಗಿ ನಿಧಾನಕ್ಕೆ ಹೋಗಿ ಅಂತ. ಬನ್ನಿ ಹೋಗೋಣ ಮೇಲ್ಗಡೆ. ಈ ಮಧುಗಿರಿ ಕೋಟೆನ ಅರ್ಧ ಹೊತ್ಕೊಂಡು ಬಂದಿದ್ದೀವಿ. ತುಂಬಾ ಹಸುವಾಗಿತ್ತು, ಹಾಗಾಗಿ ಸುಧಾರಿಸ್ಕೊಂಡು ನೀರ್ ಕುಡ್ಕೊಂಡು ಮತ್ತೆ ಕೆಳಗಡೆಯಿಂದ ನಾವು ಹಣ್ಣು ತಗೋ ಬಂದ್ವಿ. ಹಣ್ಣು ತಿಂತಾ ಇದೀವಿ. ಸೊ ಇವ್ರು ನೋಡ್ತಾ ಇದ್ರಲ್ಲ, ಇವರು ಚಿಂತಾಮಣಿ ಅವರು. ಇವರು ಕೂಡ ಸೈಕಲ್ ಅಲ್ಲಿ ಪ್ರವಾಸ ಮಾಡ್ತಿದ್ದಾರೆ. ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿಂದ ಒಂದು ಚಿಕ್ಕ ಹಳ್ಳಿಯಿಂದ ಕೇದಾರ್ನಾಥ್ ಅಲ್ಲಿವರೆಗೂ ಸೈಕಲ್ ಪ್ರವಾಸ ಮಾಡ್ತಿದ್ದಾರೆ. ಅಂದ್ರೆ ಶಿರಡಿ ಹೋಗಿ ಅಲ್ಲಿಂದ ಉಜ್ಜಯಿನಿ ಹೋಗ್ಬಿಟ್ಟು ಉಜ್ಜಯಿನಿ ಹೋಗಿ ಅಲ್ಲಿಂದ ಕೇದಾರ್ನಾಥ ಹೋಗ್ತಿದ್ದಾರೆ ಸೈಕಲ್ ಅಲ್ಲಿ. ಅಂದ್ರೆ 3 ತಿಂಗಳು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಇವತ್ತು ನನ್ನ ಜೊತೆ ಇದು ಮಧುಗಿರಿ ಬೆಟ್ಟದಲ್ಲಿ ಇದ್ದಾರೆ. ಸೊ ಅವರೇ ಎಲ್ಲ ವಿಡಿಯೋ ಮಾಡ್ತಾ ಇರೋದು, ನಾನು ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್ ಒಂದು 8 ಬಾಗ್ಲು ದಾಟ್ಕೊಂಡು ಹಾಗೆ ಮೇಲ್ಗಡೆ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿಂದ ಫುಲ್ ಟಾಪ್ ವರ್ಗು ಹೋಗ್ಬೇಕು. ಫುಲ್ ಬರೇ ಮೆಟ್ಲಿದಾವೆ, ಮೆಟ್ಲು ಹತ್ಕೊಂಡೇ ಹೋಗ್ತಾ ಇರ್ಬೇಕು. ಅಂದ್ರೆ ಈ ಕಲ್ಲಲ್ಲೇ ಕೆತ್ತಿದಾರಲ್ಲ, ಮೆಟ್ಲು ಹತ್ಕೊಂಡು ಹೋಗ್ಬೇಕು. ನಮ್ಮ ಅದೃಷ್ಟಕ್ಕೆ ಇವಾಗ ಬಿಸ್ಲಿಲ್ಲ, ಮೋಡ ಮುಚ್ಕೊಂಡಿದೆ, ಸ್ವಲ್ಪ ಕೂಲ್ ಆಗಿದೆ, ಆರಾಮಾಗಿ ಹೋಗ್ಬೋದು. ಕಾಲೊಂದು ಸ್ವಲ್ಪ ಸ್ಲಿಪ್ ಆಗ್ತವೆ, ಅದನ್ನಷ್ಟೇ ನೋಡ್ಕೊಂಡು ಆರಾಮಾಗಿ ಹೋಗ್ತಾ ಇರ್ಬೋದು. ಗಾಯ್ಸ್, ವಿಶ್ವದಲ್ಲೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ 2ನೇದಂತ ನಾವು ಮಧುಗಿರಿ ಅಂತೀವಲ್ಲ, ಸೊ ಅದು ನಿಜಾನೇ ನೋಡಿ. ಇಲ್ಲಿ ಬಂಡೆ ಕಾಣ್ತಾ ಇರ್ಬೋದು, ಎಷ್ಟು ಎತ್ತರ ಇದೆ. ಇದೆಲ್ಲದೂ ಕೂಡ ಒಂದೇ ಒಂದು ಬಂಡೆ. ಅಂದ್ರೆ ಈ ಪಕ್ಕದಲ್ಲಿ ಯಾವ್ದು ಕೂಡ ಬಂಡೆ ಜಾಯಿನ್ ಆಗಿಲ್ಲ. ಒಂದು ಬಂಡೆ ಇಷ್ಟು ಎತ್ತರ ಇದೆ. ಸೊ ಇವಾಗ ಆ ಬಂಡೆ ಟಾಪಿಗೆ ಹೋಗೋಣ ಬನ್ನಿ. ಗಾಯ್ಸ್, ಈ ಮಧುಗಿರಿ ಬೆಟ್ಟ ಒಂದು 90% ಹತ್ತಿದ್ದೀವಿ. ಇನ್ನೊಂದು 10% ಹೋಗ್ಬೇಕು ಆ ಕಡೆ, ಅದು ಲಾಸ್ಟ್ ಅದು. ಸೊ ಇಲ್ಲಿಂದ ಒಂದು ಪ್ಲೇಸ್ ನೋಡಿ ಹೇಗೆ ಕಾಣ್ತಾ ಇದೆ, ಮಧುಗಿರಿ ಸಿಟಿ. ಇಲ್ಲೆಲ್ಲ ಏನು ಮೆಟ್ಲಿಲ್ಲ, ಏನೂ ಇಲ್ಲ, ಈ ಬಂಡೆ ಮೇಲೆ ನಡ್ಕೊಂಬರ್ಬೇಕು ಗುರು. ಫುಲ್ಲು ಭಯ ಆಗಿಬಿಡ್ತು. ಸೊ ಇವಾಗ ಅಲ್ಲಿಗೆ ಹೋಗ್ಬೇಕು, ಅದೇ ಲಾಸ್ಟು.
ಸೊ ಮಧುಗಿರಿ ಯಾವತ್ತೂ ಕೂಡ ಬೆಟ್ಟ ಹತ್ತಿರಲಿಲ್ಲ, ಇದೇ ಫಸ್ಟ್ ಟೈಮ್ ಹತ್ತಿದ್ದು. ಫುಲ್ಲು ಕಂಪ್ಲೀಟಾಗಿ ಮೇಲ್ಗಡೆ ಅನ್ನೋ ಹೋಗೋಣ ಬನ್ನಿ. ಕಷ್ಟ ಬಿದ್ದು ಮಧುಗಿರಿ ಬೆಟ್ಟದ ತುದಿಗೆ ನಾವು ಬಂದಿದ್ದೀವಿ. ಇನ್ನೊಂದು 10% ಇದೆ. ನನಗೆ ಇನ್ನೊಂದು ಭಯ ಏನಂತಂದರೆ ಇಳಿಯೋದು ನೆನಪಿಸ್ಕೊಂಡ್ರೆ ಭಯ ಆಗ್ತಾಯಿದೆ. ಹೆಂಗೋ ಹತ್ತಬಿಟ್ಟೆ ಕಷ್ಟ ಬಿದ್ದು. ಒಂದು 3 hours ಅಂತೂ ತಗೊಂಡೆ ಮೇಲ್ಗಡೆ ಬರೋದಕ್ಕೆ. ಸೊ ಇಳಿಬೇಕು, ಮಳೆ ಬೇರೆ ಬರೋ ಥರ ಆಗಿದೆ. ಮಳೆ ಬಂದರೆ ಇಲ್ಲಿ ಬಂಡೆ ಜಾರುತ್ತಂತ ಭಯ ಆಗ್ತಾಯಿದೆ. ಸೊ ನಾನು 10% ಇದೆ ನೋಡಿ. ಇಲ್ಲಿಂದ ಹತ್ಕೊಂಡು ಹೋದರೆ ಆ ಕಡೆ ಎಲ್ಲೋ ಡೌನ್ ಇದೆಯಂತೆ, ಆ ಡೌನ್ ಕಡೆ ಹೋಗಬೇಕು. ಇಲ್ಲಿ ಕಾಲಿಡೋದಕ್ಕೆ ಭಯ ಆಗ್ತಾಯಿದೆ. ಎಲ್ಲೂ ಕೂಡ ಕಾಲಿಡೋದಕ್ಕೆ ಜಾಗನೇ ಮಾಡಿಲ್ಲ ಮೇಲ್ಗಡೆ ಬರ್ತಾ. ಸೊ ಇಲ್ಲಿ ಮಾಡಿದ್ದಾರೆ ನೋಡಿ, ಇದ್ರ ಮೇಲೆ ಕಾಲಿಟ್ಕೊಂಡು ಹೋಗಬೇಕು. ಯಪ್ಪ, ಹಿಂದೆಗಡೆ ನೋಡಿದ್ರೆ ಹೆಂಗೆ ಕಾಣ್ತಾ ಇದೆ ಈ ಮಧುಗಿರಿ ಸಿಟಿ. ಲೊಕೇಶನ್ ಮಾತ್ರ ಮಸ್ತ್. ಹಿಂದೆಗಡೆ ನೋಡೋದಕ್ಕೆ ಭಯ ಆಗ್ತಾಯಿದೆ. ಮುಂದೆಗಡೆ ನೋಡ್ಕೊಂಡು ಹೋಗ್ತಾ ಇರಬೇಕು. ಇನ್ನೊಂದು ಸ್ವಲ್ಪ ದೂರ ಇದೆಯಂತೆ. ಓಹ್ ಬಂದೆ ಗುರು ಮೇಲ್ಗಡೆ. ಅದೇ ಲಾಸ್ಟಾ. ಸೊ ಫೈನಲಿ ಟಾಪಿಗೆ ಬಂದ್ವಿ. ಮಳೆ ಮೋಡ ತುಂಬ ಆಗಿದೆ, ಮಳೆನೇ ಬೀಳ್ತಾ ಇದೆ. ಗಾಳಿ ಎಷ್ಟು ಕೂಲಾಗಿ ಬೀಸ್ತಾ ಇದೆ ಅಂದರೆ ಈ ಮೇಲ್ಗಡೆ ಅಲ್ಲೊಂದು ಕೋಟೆ ಇದೆ. ಆ ಕೋಟೆ ಒಳಗಡೆ ಹೋಗೋಣ ಬನ್ನಿ. ಅದು ಕೋಟೆ ಅಂದರೆ ಅದು ಜೈಲು. ಆ ಜೈಲೊಳಗಡೆ ಹೋಗೋಣ ಬನ್ನಿ. ಇಲ್ಲಿಂದ ಒಂದು ವ್ಯೂ ನೋಡ್ಕೊಬಿಡಿ. ಅಲ್ಲೊಂದು ಕೆರೆ ಕಾಣ್ತಾ ಇದೆಯಲ್ಲ, ಸುಮಾರು ಇಲ್ಲೊಂದು ಕೆರೆ ಇದೆ, ಅಲ್ಲೊಂದು ಕೆರೆ ಇದೆ, ಮತ್ತು ಈ ಕಡೆ ಒಂದು ಕೆರೆ ಇದೆ. ಈ ಮಧುಗಿರಿ ಕೋಟೆ ಟಾಪಲ್ಲಿ ಬಂದಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಳಗಡೆ ಹೋಗ್ತಾ ಇದ್ದೀನಿ. ಫುಲ್ಲು ಕಳ್ಳೆ ಬೆಳೆದಿದೆ ಗುರು ಈ ಕಡೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂಥರ ಮಂಟಪ ಥರ ಕಟ್ಟಿದ್ದಾರೆ. ಅಂದರೆ ಚಿಕ್ಕದು ನೋಡಿ, ಇಲ್ಲೊಂದು ಮನೆ ಥರ ಇದೆ, ಸುತ್ತೂರ ಮಂಟಪ ಕಟ್ಟಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಅಂದರೆ ಈ ಪಿಲ್ಲರ್ಗಳಿದ್ದಾವೆ. ಈ ಪಿಲ್ಲರಲ್ಲಿ ಯಾವುದೇ ಈ ಶಿಲಾಶಾಸನ, ಶಿಲ್ಪಕಲೆ ಏನೂ ಕೂಡ ಇಲ್ಲ, ಬರೀ ಖಾಲಿ ಬಂಡೆಗಳಿದ್ದಾವೆ ಅಷ್ಟೇ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಹಿಂಗೆ ಒಳಗಡೆ ಹೋದರೆ ಇಲ್ಲೇನೋ ಒಂದು ಜಾಗ ಇದೆ ಅನಿಸುತ್ತೆ. ಇದ್ರ ಮೇಲ್ಗಡೆ ಹೋಗೋದಕ್ಕೂ ಇಲ್ಲಿ ದಾರಿ ಇದೆ. ಸೊ ಮೇಲ್ಗಡೆಯಿಂದ ಹಿಂಗೆ ನೋಡ್ಕೊಂಡು ಬರ್ಬೋದು. ಇದೇನಂತ ಗೊತ್ತಿಲ್ಲ, ಬರ್ರಿ ಆ ಕಡೆ ಅದೇನೋ ಒಂದು ಬಿಲ್ಡಿಂಗ್ ಥರ ಇದೆ, ಅಲ್ಲಿಗೆ ಹೋಗೋಣ. ಇಲ್ಲಿಂದ ಹಿಂಗೆ ಬಂದರೆ ಇದೇನಂತ ಗೊತ್ತಿಲ್ಲ, ಅಂದರೆ ಇದು ಮನೆನೋ ಇಲ್ಲ ಜೈಲೋ ಒಂದು ಗೊತ್ತಿಲ್ಲ. ಬಟ್ ಇಲ್ಲಿ ನಾವು ನೋಡ್ಬೋದು, ಇದೇನಂತಂದರೆ ಇಲ್ಲಿ ಯಾರು ಜನ ವಾಸವಾಗಿರೋರೋ ಅವರಿಗೆ ಊಟದ ವ್ಯವಸ್ಥೆ, ಅಂದರೆ ದವಸ ಧಾನ್ಯಗಳು ಅದೆಲ್ಲದೂ ಕೂಡ ವ್ಯವಸ್ಥೆಗೆ ಇದರಲ್ಲಿ ಸ್ಟಾಕ್ ಮಾಡ್ಕೊಳ್ಳೋರು ಅನಿಸುತ್ತೆ. ಇಲ್ಲಿ ಮೇಲ್ಗಡೆ ಒಂದು ನೋಡ್ಬೋದು, ಇಲ್ಲಿಂದ ಹಾಗೆ ಇಲ್ಲೂ ಹಿಂದೆ ಕೂಡ ಇದೆ ನೋಡಿ. ಇದೇನೋ ಜೈಲ ಏನೋ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇದು ಫುಲ್ಲು ಕೋಟೆ ಟಾಪಲ್ಲಿ ಈ ಥರ ಕಾಣ್ತಾ ಇದೆ. ಈ ಥರ ನೋಡ್ಬೋದು ನಾವು. ನೋಡಿ ಇವಾಗ ಅಲ್ಲೆಲ್ಲ ನಶಿಸಿ ಹೋಗಿದೆ, ಮತ್ತು ಇದನ್ನು ಹೊಡೆದು ಕೂಡ ಹಾಕಿದ್ದಾರೆ. ಅಂದರೆ ಏನಾದರೂ ನಿಧಿ ಗಿಧಿ ಐತೇನೋ ಅಂತೇಳ್ಬಿಟ್ಟು ಆ ಒಂದು ಕಾರಣದಿಂದ ಜನ ಇಲ್ಲಿಗೆ ಬಂದು ಹೊಡೆದಾಕಿದ್ದಾರೆ. ಇಲ್ಲಿ ಒಂದು ಬಾವಿ ವ್ಯವಸ್ಥೆ ಇದೆಯಾ, ಇಲ್ಲೇನೋ ಇದೆ, ಒಂದು ಯಾವುದೋ ಒಂದು ಮಾರ್ಗ ಇದೆ, ಒಳಗಡೆ ಮಾರ್ಗ ಇದೆ ನೋಡಿ ಹೇಗೆ ಕಾಣ್ತಾ ಇದೆ. ಸೊ ಗಾಯ್ಸ್, ಇಷ್ಟೊತ್ತು ನಾವು ಮಧುಗಿರಿ ಕೋಟೆನೆಲ್ಲ ನೋಡಿಕೊಂಡು
ಕೆಳಗಡೆ ಇಳಿದ್ಬಿಟ್ಟು ಇವಾಗ ನಾವು ಕೊರಟಗೆರೆ ಕಡೆ ಹೋಗ್ತಾ ಇದ್ದೀವಿ. ಟೈಮ್ ಆಗಿ ಒಂದು 3:30 ಆಗಿದೆ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.